ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 8ನೇ ಸಂಚಿಕೆ. ಅನ್ವಿ, ಆ ಪ್ರೀತಮ್ನ ನೀನು ತುಂಬ ನಂಬಿ ಮೋಸ ಹೋಗಿದ್ದೀಯ. ನೀನಂದುಕೊಂಡಷ್ಟು ಒಳ್ಳೆಯವನಲ್ಲ ಅವನು ಎಂದ ವೇದಾಂತ್. ಏನೂ ಮಾತಾಡದೆ ಸುಮ್ಮನೆ ನಿಂತು ಬಿಟ್ಟಳು ಅನ್ವಿ. ಅನ್ವಿ, ನೀನು ಆ ಪ್ರೀತಮ್ಗೆ ಒಂದು ಬಾರಿ ಕರೆ ಮಾಡು, ಅವನು ಎಲ್ಲಿದ್ದಾನೆಂದು ವಿಚಾರಿಸು, ವೇದಾಂತ್ ಹೇಳಿದ. ಅನ್ವಿ ಪ್ರೀತಮ್ಗೆ ಕರೆ ಮಾಡಿ, ಅಣ್ಣ, ಸ್ವಿಚ್ ಆಫ್ ಬರ್ತಿದೆ ಮೊಬೈಲ್ ಎಂದಳು. ಸರ್, ಆ ಮಹೇಶ್ ಮನೆ ನಮಗೆ ಗೊತ್ತು ತಾನೆ, ಅಲ್ಲಿಗೆ ಹೋಗಿ ನೋಡೋಣ ಎಂದನು ಕಿರಣ್. ಅದೇ ಸರಿ, ಬನ್ನಿ ಹೋಗೋಣ ಎಂದು ಅಲ್ಲಿಂದ ಹೊರಟರು ವೇದಾಂತ್, ಅನ್ವಿ, ಕಿರಣ್ ಹಾಗೂ ಚಿಕ್ಕಣ್ಣ. ಇದೇ ಮನೆ ಸರ್ ಆ ಮಹೇಶ್ದು, ಕಿರಣ್ ಮನೆ ತೋರಿಸಿ ಹೇಳಿದ. ಮನೆಗೆ ಬೀಗ ಹಾಕಿದ್ಯಲ್ಲ ಸರ್, ಅಂದರೆ ಅವರು ಮನೇಲಿ ಇಲ್ಲ ಅನ್ಸುತ್ತೆ, ತಪ್ಪಿಸಿಕೊಂಡಿದ್ದಾರಾ, ಚಿಕ್ಕಣ್ಣ ಹೇಳಿದ. ಬೀಗ ಹೊಡೀರಿ ಎಂದನು ವೇದಾಂತ್. ಬೀಗ ಹೊಡೆದು ಒಳಗೆ ಹೋದರು 4 ಜನವು. ಮನೆಯ ಸುತ್ತ ಗಮನಿಸಿದ ವೇದ ಪ್ರತಿಯೊಂದು ಕೋಣೆಗೂ ಹೋಗಿ ನೋಡಿದರು ಕಿರಣ್ ಹಾಗೂ ಚಿಕ್ಕಣ್ಣ. ಹಾಲ್ನಲ್ಲಿ ಗೋಡೆಯ ಮೇಲೆ ಒಂದು ಫೋಟೋ ಇತ್ತು. ಅದರಲ್ಲಿ ಪ್ರೀತಮ್, ಮಹೇಶ್ ಹಾಗೂ ಅವರ ತಂದೆ ಇದ್ದರು. ಅವರನ್ನೇ ನೋಡುತ್ತಾ ನಿಂತಿದ್ದ ಅನ್ವಿಯ ಬಳಿ ಬಂದ ವೇದಾಂತ್, ಇವನೇನಾ ನೀನು ಹೇಳಿದ ಪ್ರೀತಮ್ ಎಂದು ಕೇಳಿದ. ಎಂದು ತಲೆ ಅಲ್ಲಾಡಿಸಿದಳು ಅನ್ವಿ. ಸರ್, ಇಲ್ಲಿ ಬಟ್ಟೆಗಳು ಇಲ್ಲ ಸರ್, ಬಹುಶಃ ಮನೆ ಬಿಟ್ಟು ಹೋಗಿರಬಹುದು ಅಥವಾ ಊರು ಬಿಟ್ಟೇ ಹೋಗಿರಬಹುದು ಎಂದನು ಚಿಕ್ಕಣ್ಣ. ಹೌದು ಸರ್, ಕೋಣೆಯೆಲ್ಲ ಖಾಲಿ ಖಾಲಿ ಇದೆ, ನನ್ನ ಪ್ರಕಾರ ಊರು ಬಿಟ್ಟು ಹೋಗಿರಬಹುದು ಎಂದನು ಕಿರಣ್. ಅವನ ಅಣ್ಣ ಮಹೇಶ್ ನಮ್ಮೊಂದಿಗೆ ಪೊಲೀಸ್ ಆಫೀಸರ್ ಆಗಿ ಇದ್ದವನೇ, ಆದರೆ ಮಕ್ಕಳ ಸಾಗಾಣಿಕೆ ಕೇಸ್ನಲ್ಲಿ ನಾನಿವನನ್ನು ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸಿದ್ದೆ. ಅದಕ್ಕಾಗಿ ಅವರು ನನ್ನ ಮೇಲೆ ಸೇಡು ತೀರಿಸೋಕೆ ನಿನ್ನ ಬಳಸಿಕೊಂಡರು, ವೇದಾಂತ್ ಹೇಳಿದಾಗ ಅವರ ಮಾತು ಕೇಳಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ಅನ್ವಿ. ಅಳಬೇಡ ಅನ್ವಿ, ನಾನಿದ್ದೇನಲ್ಲ, ಎಲ್ಲ ಸರಿ ಮಾಡ್ತೀನಿ ಎಂದನು ವೇದಾಂತ್. ನಾನವನನ್ನು ತುಂಬ ನಂಬಿದ್ದೆ, ಅವನು ಈ ರೀತಿ ಮಾಡುತ್ತಾನೆಂದು ಅಂದುಕೊಂಡಿರಲಿಲ್ಲ. ನಿನ್ನ ಮೇಲಿನ ಕೋಪಕ್ಕೆ ನನ್ನ ಬಳಸಿಕೊಂಡ, ಜೋರಾಗಿ ಅತ್ತಳು ಅನ್ವಿ. ಮುಂದೆ ಏನು ಮಾಡೋದು ಸರ್, ಅವನು ಎಲ್ಲಿ ಹೋಗಿದ್ದಾನೋ ಏನೋ, ನಾನವನನ್ನು ಹೇಗೆ ಹುಡುಕೋದು, ಚಿಕ್ಕಣ್ಣ ಕೇಳಿದಾಗ, ಕಿರಣ್, ಈ ಅಪ್ಪ ಮಗ ಇಬ್ಬರ ಫೋಟೋವನ್ನು ಎಲ್ಲ ಸ್ಟೇಷನ್ಗೂ ಕಳುಹಿಸಿ, ಎಲ್ಲ ಕಡೆ ವಾಹನಗಳನ್ನು ಪರಿಶೀಲಿಸಲು ಹೇಳಿ, ರೈಲು ನಿಲ್ದಾಣ ಹಾಗೂ ಏರ್ಪೋರ್ಟ್ಗಳಲ್ಲೂ ಪರಿಶೀಲಿಸಿ ಎಂದನು ವೇದಾಂತ್. ಸರಿ ಎಂದು ಅಲ್ಲಿಂದ ಹೊರಟನು ಕಿರಣ್. ಆಗಲೇ ಸಂಜೆಯ ಕತ್ತಲು ಆವರಿಸಿತ್ತು. ಅನ್ವಿಯನ್ನು ಸ್ಟೇಷನ್ನಲ್ಲಿ ಬಿಡಲು ಮನಸ್ಸಾಗದೆ ಮನೆಗೆ ಕರೆದುಕೊಂಡು ಬಂದನು ವೇದ. ಈ ಅತ್ತಿಗೆ ವೇದನಿಗೆ ಯಾವುದೋ ಹುಡುಗಿನ ಕಟ್ಟೋಗೆ ನೋಡ್ತಿದ್ದಾರೆ, ಹಾಗೆ ಆಗೋಕ್ಕೆ ನಾನು ಬಿಡಲ್ಲ. ನನ್ನ ಗಂಡನ ಅಣ್ಣನ ಮಗಳು ಪ್ರೇರಣಾಗೂ ವೇದಾಗೂ ಮದುವೆ ಮಾಡಿಸಬೇಕು. ನಮ್ಮ ಮನೆಯ ಆಸ್ತಿ ನಮ್ಮ ಮನೆಯವರಿಗೆ ಸೇರಿದರೆ ಒಳ್ಳೆಯದಲ್ವಾ, ಅದನ್ನು ಬಿಟ್ಟು ಬೇರೆ ಯಾರಿಗೂ ಹೋಗೋಕೆ ಯಾಕೆ ಬಿಡಬೇಕು. ಈ ಶಾಂಭವಿ ಅತ್ತಿಗೆ ಅದ್ಯಾರೋ ಹುಡುಗಿನ ವೇದನಿಗೆ ಮದುವೆ ಮಾಡಿಸಿ ಅವಳ ಆಸ್ತಿಯನ್ನು ಒಳಗೆ ಹಾಕೋ ಪ್ಲ್ಯಾನ್ನಲ್ಲಿದ್ದಾರೆ, ಹಾಗೆ ಆಗೋಕೆ ನಾನು ಬಿಡಬಾರದು ಎಂದು ಮನದಲ್ಲೇ ಅಂದುಕೊಂಡ ಸುಧಾ ಚಂದ್ರಶೇಖರ್ ಬಳಿ ಬಂದು, ಅಣ್ಣ, ವೇದನಿಗೆ ನಾನೊಂದು ಹುಡುಗಿ ನೋಡಿದ್ದೀನಿ, ಅವಳ ಜೊತೆಗೆ ಮದುವೆ ಮಾಡಿಸಿದ್ರೆ ಮುಂದೆ ನಮ್ಮ ವೇದ ಚೆನ್ನಾಗಿರುತ್ತಾನೆ, ಸುಧಾ ಹೇಳಿದಾಗ, ನಿನ್ನ ಅತ್ತಿಗೆ ಈಗಾಗಲೇ ಯಾವುದೋ ಹುಡುಗಿನ ನೋಡಿದ್ದಾರಂತೆ ಎಂದರು ಚಂದ್ರಶೇಖರ್. ಯಾವುದೋ ಹುಡುಗಿನ ನಮ್ಮ ಮನೆಗೆ ತಂದುಕೊಳ್ಳೋ ಬದಲು ಪರಿಚಯ ಇರುವ ಹುಡುಗಿನೇ ತಂದುಕೊಂಡರೆ ಒಳ್ಳೆಯದಲ್ವಾ. ನಾನು ನೋಡಿರುವ ಹುಡುಗಿ ಬೇರೆ ಯಾರೂ ಅಲ್ಲ, ನನ್ನ ಗಂಡನ ಅಣ್ಣ ವಿಶ್ವನಾಥ್ ಇದ್ದಾರಲ್ಲ, ಅವರ ಮಗಳು ಪ್ರೇರಣಾ. ನಮಗೆ ಅವರ ಬಗ್ಗೆ ಗೊತ್ತು, ಅವರಿಗೆ ನಮ್ಮ ಬಗ್ಗೆ ಗೊತ್ತು, ಅದಕ್ಕೆ ಆ ಪ್ರೇರಣಾಳನ್ನೇ ನಮ್ಮ ಮನೆ ಸೊಸೆ ಮಾಡಿದರೆ ಒಳ್ಳೆಯದಿತ್ತು ಎಂದು ನನ್ನ ಅಭಿಪ್ರಾಯ, ಸುಧಾ ಹೇಳಿದಾಗ, ವೇದನ ಬಳಿ ಮಾತಾಡೋಣ, ಅವನಿಗೆ ಯಾರು ಇಷ್ಟ ಆಗುತ್ತಾರೋ ಅವರನ್ನೇ ಮದುವೆ ಮಾಡಿಸೋಣ ಎಂದರು ಚಂದ್ರಶೇಖರ್. ಅವರ ಮಾತುಗಳನ್ನು ಕದ್ದು ಕೇಳಿಸಿಕೊಳ್ಳುತ್ತಿದ್ದ ಶಾಂಭವಿ, ಈ ಸುಧಾ ನನಗೆ ಯಾವಾಗಲೂ ಕಾಂಪಿಟೇಟರ್. ನಾನು ರಮ್ಯನಿಗೆ ವೇದ ಜೊತೆಗೆ ಮದುವೆ ಮಾಡಿಸಿ ನನ್ನ ಆಸ್ತಿ ಹೆಚ್ಚಿಸಿಕೊಳ್ಳೋಣ ಅಂತಿದ್ದರೆ ಇವಳ ಆಸ್ತಿ ಹೆಚ್ಚಿಸೋಕೆ ಹೊರಟಿದ್ದಾಳೆ. ವೇದನಿಗೆ ನೈಸ್ ಮಾಡಿ ರಮ್ಯಾನನ್ನೇ ಮದುವೆ ಆಗೋ ಹಾಗೆ ಮಾಡಬೇಕು ಎಂದು ಅಂದುಕೊಂಡರು ಶಾಂಭವಿ. ಮನೆಗೆ ಬಂದ ವೇದ ತನ್ನ ತಂದೆಯ ಬಳಿ ಎಲ್ಲ ವಿಷಯ ತಿಳಿಸಿದನು. ಇಷ್ಟೆಲ್ಲ ಆಗೋಯ್ತಾ? ಅಲ್ಲ ಅನ್ವಿ,
ಆ ಶರತ್ ನಿನಗೆ ತೊಂದರೆ ಕೊಡುತ್ತಿದ್ದನೆಂದರೆ ನಮ್ಮ ಬಳಿ ಹೇಳಬೇಕೆಂದು ಅನ್ನಿಸಲಿಲ್ಲವೇ? ನನ್ನ ಬಳಿ ಅಲ್ಲದಿದ್ದರೂ ನಿನ್ನ ತಾಯಿಯ ಬಳಿ ಹೇಳಬಹುದಿತ್ತಲ್ಲ, ಇಲ್ಲ ವೇದನ ಬಳಿ ಹೇಳಬಹುದಿತ್ತಲ್ಲ, ಚಂದ್ರಶೇಖರ್ ಹೇಳಿದಾಗ, ವೇದ, ನೀನು ಸುಮ್ಮನೆ ನನ್ನ ಮಗಳ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಬೇಡ. ಮೊನ್ನೆ ನನ್ನ ಮಗನ ಮೇಲೆ ಅನುಮಾನ ಪಟ್ಟೆ, ಈಗ ಇವಳ ಮೇಲೆ. ನಿನಗೆ ನಮ್ಮನ್ನು ಕಂಡರೆ ಯಾಕಿಷ್ಟು ದ್ವೇಷ? ನಾನೇನೋ ನಿನ್ನ ಮುಂದಿನ ಜೀವನ ಚೆನ್ನಾಗಿ ಇರಲೆಂದು ನಿನಗೆ ಒಳ್ಳೆಯ ಶ್ರೀಮಂತ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸೋಕೆ ಹೊರಟಿದ್ದೇನೆ. ಆದರೆ ನೀನು ನನ್ನ ಮಗಳನ್ನು ಜೈಲಿಗೆ ಹಾಕಿಸೋ ಪ್ಲ್ಯಾನ್ನಲ್ಲಿದ್ದೀಯಾ? ಜೋರಾಗಿ ಕೇಳಿದರು ಶಾಂಭವಿ. ನಾನು ಯಾರ ಮೇಲೂ ದ್ವೇಷ ಸಾಧಿಸುತ್ತಿಲ್ಲ. ಬೇಕಿದ್ದರೆ ಅನ್ವಿಯನ್ನೇ ಕೇಳಿ, ಅವಳೇ ಅವಳ ತಪ್ಪನ್ನು ಒಪ್ಪಿದ್ದಾಳೆ. ಆ ಪ್ರೀತಮ್ ನನ್ನ ಮೇಲಿನ ಕೋಪಕ್ಕೆ ಇವಳ ಜೊತೆಗೆ ಇದ್ದು ಈ ರೀತಿ ಮಾಡಿದ. ಇದರಲ್ಲಿ ಅನ್ವಿಯ ತಪ್ಪೂ ಇಲ್ಲ. ಮತ್ತೆ ನನಗೆ ನೀವು ಹುಡುಗಿ ಹುಡುಕೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದಾಗ ನನಗೆ ಬೇಕಾದವರನ್ನು ನಾನು ಮದುವೆ ಆಗುತ್ತೇನೆ ಎಂದನು ವೇದಾಂತ್. ನೀನು ಯಾಕಾದರೂ ಪೊಲೀಸ್ ಆದಿಯೋ? ನಮಗೆಲ್ಲ ಹಿಂಸೆ ಕೊಡ್ತಾ ಇದ್ದೀಯ. ಹೋದ ಬಾರಿ ನನ್ನ ಮೇಲೆ ಅನುಮಾನ ಪಟ್ಟು ನನ್ನನ್ನು ಅರೆಸ್ಟ್ ಮಾಡೋಕೆ ಬಂದಿದ್ದೆ. ಈಗ ನನ್ನ ಮಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಇದ್ದೀಯಾ? ಇದಕ್ಕೆ ನಾನು ಅವಕಾಶ ಕೊಡಲ್ಲ ಎಂದು ಕೋಪದಿಂದ ಹೇಳಿದರು ರಾಜಶೇಖರ್. ಚಿಕ್ಕಪ್ಪ, ನಾನು ಯಾರ ಮೇಲೂ ಸುಮ್ಮನೆ ಆರೋಪ ಹೊರಿಸುವುದಿಲ್ಲ. ಸಾಕ್ಷಿ ಇದ್ದರೇನೆ ಮಾತಾಡುವುದು. ನನಗೆ ಇಷ್ಟವೆಂದು ನಾನು ಪೊಲೀಸ್ ಹಾಕಿದ್ದು ಹೆಸರು ದುಡ್ಡು ಮಾಡೋಕೆ ಅಲ್ಲ ಎಂದ ವೇದ. ನಿನ್ನ ಮೇಲಿನ ಕೋಪಕ್ಕೆ ತಾನೇ ಅವನು ನನ್ನ ಮಗಳನ್ನು ಬಳಸಿ ಅವನ್ಯಾವನೋ ಕೊಲೆ ಮಾಡಿದ್ದು. ಇದಕ್ಕೆಲ್ಲ ನೀನೇ ಕಾರಣ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನು ಮಾಡೋ ಒಂದೊಂದು ಕೆಲಸದಿಂದ ನಮಗೆ ತೊಂದರೆ ಆಗುತ್ತಿದೆ. ನಿನ್ನಿಂದ ನಮಗೆ ನೆಮ್ಮದಿಯೇ ಇಲ್ಲ ಕೋಪದಿಂದ ಹೇಳಿದರು ಶಾಂಭವಿ. ನಿಮಗೆ ಭಯನಾ? ನನ್ನಿಂದ ನಿಮಗೇನಾದರೂ ತೊಂದರೆ ಆಗಬಹುದು ಎಂದು? ಚಿಂತಿಸಬೇಡಿ, ನನ್ನಿಂದ ನಿಮಗೆ ಯಾವ ಅಪಾಯವೂ ಆಗುವುದಿಲ್ಲ. ನನ್ನಿಂದ ನಿಮಗೆಲ್ಲ ನೆಮ್ಮದಿ ಇಲ್ಲ ಎಂದಾದರೆ ನಾನು ಮನೆ ಬಿಟ್ಟು ಹೋಗಲು ಸಿದ್ಧನಿದ್ದೇನೆ. ಒಬ್ಬನೇ ಎಲ್ಲಾದರೂ ಹೋಗಿ ಒಂಟಿಯಾಗಿ ಇದ್ದು ಬಿಡುತ್ತೇನೆ. ಯಾರಿಗೂ ತೊಂದರೆ ಕೊಡುವುದಿಲ್ಲ. ಈ ಮನೆಯಲ್ಲಿ ಕೂಡ ನಾನು ಯಾವಾಗಲೂ ಒಂಟಿಯಾಗಿ ತಾನೇ ಇರುವುದು ಎಂದು ಬೇಸರದಿಂದ ಹೇಳಿದ ವೇದ. ಹಾಗ್ಯಾಕೋ ಹೇಳ್ತೀಯಾ? ಅವರೇನೋ ಬೇಸರದಿಂದ ಹೇಳಿದ್ದು. ಇನ್ನು ನೀನು ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಬೇಡ ವೇದ. ಮುಂದೆ ಅನ್ವಿ ಕೇಸ್ ಹೇಗೆ ಬಗೆಹರಿಸುವುದು ಎಂದು ಯೋಚಿಸು, ಚಂದ್ರಶೇಖರ್ ಹೇಳಿದರು. ಅನ್ವಿ ಕೇಸ್ ಬಗ್ಗೆ ನೀವ್ಯಾರೂ ಚಿಂತಿಸೋ ಅಗತ್ಯ ಇಲ್ಲ. ಅದನ್ನು ಹೇಗೆ ಬಗೆಹರಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿ ಅಲ್ಲಿಂದ ಹೋದ ವೇದ. ಅನ್ವಿ ಅಳುತ್ತಾ ತನ್ನ ಕೋಣೆಗೆ ಹೋದಳು. ಊಟ ಮುಗಿಸಿ ಕೇಸ್ ಬಗ್ಗೆ ಚಿಂತಿಸುತ್ತಾ ಕೂತಿದ್ದ ವೇದ. ಭುವಿ ಕರೆ ಬಂದಿದ್ದು ಅವನ ಸಂತಸಕ್ಕೆ ಕಾರಣವಾಗಿತ್ತು. ಮೇಷ್ಟ್ರು ಬೈದ್ರ ಚಿನ್ನಿ? ವೇದ ಕೇಳಿದಾಗ, ಹ್ಞೂ, ಚೆನ್ನಾಗಿ ಬೈದರು. ಜೊತೆಗೆ ಅನ್ನ ಕೂಡ ಬೈದ ಎಂದಳು ಭುವಿ. ಬೇಜಾರು ಮಾಡ್ಕೋಬೇಡ. ಆ ವಿಡಿಯೋ ಈಗಾಗಲೇ ಡಿಲೀಟ್ ಮಾಡಿ ಆಗಿದೆ. ಇನ್ನು ಅದರ ಬಗ್ಗೆ ಯೋಚಿಸಬೇಡ ಎಂದನು ವೇದ. ಮತ್ತೆ ಮಾತು ಮುಂದುವರಿಸಿ ಅನ್ವಿ ಬಗ್ಗೆ ಹೇಳಿದನು. ಏನು ಹೇಳ್ತಿದ್ಯಾ? ಆ XMLA ಮಗನನ್ನು ಕೊಲ್ಲೋಕೆ ಹೇಳಿದ್ದು ಅನ್ವಿನಾ? ನೀನೇನಾದರೂ ಅನ್ವಿನ ಅರೆಸ್ಟ್ ಮಾಡಿದರೆ ಆ ನಿನ್ನ ಚಿಕ್ಕಮ್ಮ ನಿನ್ನ ಸುಮ್ಮನೆ ಬಿಡ್ತಾರಾ? ಯಪ್ಪ, ಭದ್ರಕಾಳಿ ಅವತಾಳ ತಾಳ್ತಾಳೆ ಅಷ್ಟೆ ಭುವಿ ಹೇಳಿದಾಗ, ಹ್ಞೂ, ಸ್ವಲ್ಪ ಸಮಯದ ಮೊದಲು ಆ ಅವತಾರ ನೋಡಿ ಆಯಿತು. ಮತ್ತೆ ಇನ್ನೂ ಏನೋ ಹೇಳಿದ್ರು. ನನಗೆ ಹುಡುಗಿ ನೋಡ್ತಿದ್ದಾರಂತೆ, ಮದುವೆ ಮಾಡಿಸುತ್ತಾರಂತೆ ವ್ಯಂಗ್ಯವಾಗಿ ಹೇಳುತ್ತಿರಬೇಕಾದರೆ, ಹೋ, ಮಾಡ್ಕೊ, ಯಾರು ಬೇಡ ಅಂದರು, ಯಾರನ್ನು ಬೇಕಾದರೂ ಮದುವೆ ಆಗು, ನನಗೇನು ಎಂದು ಭುವಿ ಹೇಳಿದಾಗ, ಕೋಪ ಬಂತೇನೆ ಚಿನ್ನಿ? ಮುಖ ಕೆಂಪಾಗಿರುತ್ತೆ ಇವಾಗ. ನನ್ನ ಮುಂದೆ ಇರಬೇಕಿತ್ತು ನೀನು. ಆ ನಿನ್ನ ಕೆಂಪು ಮುಖನ ಮುದ್ದಾಡುತ್ತಿದ್ದೆ ಎಂದು ಹೇಳಿ ನಕ್ಕನು ವೇದ. ಏನು ನೀನು ಅಷ್ಟು ಟೆನ್ಷನ್ನಲ್ಲೂ ಈ ಥರ ಮಾತಾಡ್ತಿದ್ದೀಯಾ? ಭುವಿ ಕೇಳಿದಾಗ, ಏನು ಮಾಡೋದು ಚಿನ್ನಿ, ನನಗೆ ಈ ಥರ ನಿನ್ನ ಬಳಿ ಮಾತ್ರ ಮಾತಾಡೋಕ್ಕೆ ಆಗೋದು. ನನ್ನ ಮನೆಯವರು ನನ್ನ ಜೊತೆ ಈ ಥರ ಮಾತಾಡಲ್ಲ. ಲೇ, ಆದಷ್ಟು ಬೇಗ ಮದುವೆ ಆಗೋಣ್ವೆ. ನನಗಂತೂ ನಿನ್ನ ಬಿಟ್ಟಿರೋಕೆ ಆಗಲ್ಲ. ಈಗೀಗ ಒಂಟಿತನ ತುಂಬ ಕಾಡುತ್ತಿದೆ ವೇದ ಹೇಳಿದಾಗ, ಆಗ್ತೀನಿ, ಆದರೆ ಇವಾಗಲ್ಲ. ಇನ್ನೂ ಸ್ವಲ್ಪ ಸಮಯ ಹೋಗಲಿ. ನಿನ್ನನ್ನು ಮದುವೆ ಆಗುವಷ್ಟು, ನಿನಗೆ ವರದಕ್ಷಿಣೆ ಕೊಡುವಷ್ಟು ಹಣವಾಗಲಿ, ಆಮೇಲೆ ಆಗ್ತೀನಿ ಎಂದು ಭುವಿ ಹೇಳಿದಳು. ಲೇ, ಬಂಗಾರದಂಥ ಹೆಂಡತಿ ಸಿಕ್ಕಿದ್ದಾಳೆ, ಇನ್ನು ವರದಕ್ಷಿಣೆ ಯಾಕೆ? ನಾನು ವರದಕ್ಷಿಣೆ ತಗೊಳ್ಳಲ್ಲಮ್ಮ. ನನ್ನ ಜೊತೆಗೆ ಜೀವನ ಪೂರ್ತಿ ಇದ್ದು ಬಿಡು ಸಾಕು. ನನಗೊಂದು ಡಜನ್ ಮಕ್ಕಳು ಸಾಕು.
ನಿನಗೆ ಇನ್ನೂ ಬೇಕಿದ್ದರೆ ನನಗೇನು ಅಡ್ಡಿ ಇಲ್ಲ. ನಮಗೆ ಮಕ್ಕಳಾಗಿ ಅವರನ್ನು ಸ್ಕೂಲ್ಗೆ ಕಳುಹಿಸಿ ಚೆನ್ನಾಗಿ ಓದಿಸಿ ಅವರಿಷ್ಟಪಟ್ಟವರೊಂದಿಗೆ ಮದುವೆ ಮಾಡಿಸಿ ಅವರಿಗೆ ಮಕ್ಕಳಾಗಿ ಅವರ ಮೊಮ್ಮಕ್ಕಳಿಗೆ ಮದುವೆ ಮಾಡಿಸೋವರೆಗೂ ಜೊತೆಗಿರೋಣ. ವೇದ ಹೇಳಿದಾಗ, ಅಯ್ಯೋ ಕರ್ಮ ಕರ್ಮ, ಏನೇನು ಮಾತಾಡ್ತಿದೆಯಲ್ಲೋ. ಮೊದಲು ಆ ಶರತ್ ಕೇಸ್ ಬಗೆಹರಿಸು. ಪಾಪ ಅನ್ವಿ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುವುದು ಬೇಡ. ಆ ಪ್ರೀತಮ್ನನ್ನು ಆದಷ್ಟು ಬೇಗ ಕಂಡುಹಿಡಿ. ಭುವಿ ಹೇಳಿದಾಗ, ಯಾಕೆ ನಾನು ಹೇಳಿದ್ದು ಕೇಳಿಸಿಕೊಂಡು ನಾಚಿಕೆ ಆಯಿತಾ ಎಂದು ಹೇಳಿ ನಕ್ಕವನು, ನನ್ನ ಅರ್ಧ ಕೇಸ್ನ ನೀನೇ ಬಗೆಹರಿಸಿದ್ಯಲ್ಲೇ ನನ್ನ ಹೃದಯದರಸಿ. ಆ ಶರತ್ನನ್ನು ಕೊಂದ ಕೊಲೆಗಾರರು ಮೊದಲು ಸಿಕ್ಕಿದ್ದು ನಿನಗೆ ತಾನೆ. ನಿನ್ನಿಂದ ನನ್ನ ಅರ್ಧ ಕೇಸ್ ಮುಗಿಯಿತು. ಸದ್ಯಕ್ಕೆ ಆ ಪ್ರೀತಮ್ ಎಲ್ಲ ಮಾಡಿಸಿರೋದು ಅಂತ ಗೊತ್ತಾಯಿತು. ಇನ್ನು ಇರುವುದು ಆ ಪ್ರೀತಮ್ನನ್ನು ಪತ್ತೆ ಹಚ್ಚಿ ಅವನಿಗೆ ಶಿಕ್ಷೆ ಕೊಡಿಸುವುದು ಅಷ್ಟೇ. ಅದನ್ನು ಆದಷ್ಟು ಬೇಗ ಮಾಡುತ್ತೇನೆ. ನಿನ್ನ ಈ ಬಹದ್ದೂರ್ ಗಂಡನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಾನು ತಗೊಂಡ ಕೇಸ್ ಪೂರ್ತಿ ಮಾಡಿಯೇ ಬಿಡೋದು. ವೇದ ಹೇಳಿದಾಗ, ಗೊತ್ತು, ನೀನೇನು ಸಾಮಾನ್ಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನಿನ್ನ ಕೆಲಸ ಮಾಡು, ಆಮೇಲೆ ತಲಹರಟೆ ಮಾತಾಡು ಎಂದವಳು ಕರೆ ತುಂಡರಿಸಿದ್ದಳು. ನಿನ್ನ ಜೊತೆಗೆ ಮಾತಾಡಿದರೆ ಮನಸ್ಸು ಹಗುರವಾಗುತ್ತದೆ. ಒಂಟಿ ಎನ್ನುವ ಭಾವನೆ ಸ್ವಲ್ಪ ಸಮಯವಾದರೂ ದೂರವಾಗುತ್ತದೆ. ನಿನ್ನ ಜೊತೆಗಲ್ಲದೆ ಬೇರೆ ಯಾರ ಜೊತೆಗೂ ಈ ರೀತಿ ಮಾತಾಡಲು ಆಗುವುದಿಲ್ಲ ಚಿನ್ನಿ. ಅವನ ಫೋನಿನ ವಾಲ್ಪೇಪರ್ ಮೇಲಿದ್ದ ಭುವಿ ಫೋಟೋ ನೋಡಿ ಹೇಳಿದನು ವೇದಾಂತ್. ಎಲ್ಲ ಕಡೆಯಲ್ಲೂ ವೈರಲ್ ಆಗಿತ್ತು ಅನ್ವಿ ರೌಡಿಗಳ ಜೊತೆಗೆ ಶರತ್ನನ್ನು ಹೊಡೆಯಲು ಹೇಳಿದ ಮಾತುಗಳು. ಪ್ರೀತಮ್ ಅವನ ಬಳಿ ಇದ್ದ ಆಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ. ಜೊತೆಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ವೇದಾಂತ್ ತಂಗಿ ಅನ್ವಿಯೇ ಶರತ್ನನ್ನು ಕೊಲೆ ಮಾಡಿಸಿರುವುದು ಎಂದು ಹಾಕಿದ್ದ. ಎಲ್ಲ ಮಾಧ್ಯಮಗಳು ಆ ಆಡಿಯೋ ಬಗ್ಗೆನೇ ಮಾತಾಡಿಕೊಳ್ಳುತ್ತಿದ್ದರು. ಛೆ, ಆ ಪ್ರೀತಮ್ ನೀನು ಮಾತಾಡೋದನ್ನು ರೆಕಾರ್ಡ್ ಮಾಡಿದ್ದಾನೆ. ಈಗ ನೋಡು, ಅದನ್ನು ವೈರಲ್ ಮಾಡಿ ನೀನು ಸಿಕ್ಕಿ ಬೀಳುವಂತೆ ಮಾಡುತ್ತಿದ್ದಾನೆ. ವೇದ ಹೇಳಿದಾಗ, ಏನು ಮಾಡೋದು ಅಣ್ಣ ಇವಾಗ? ಅಳುತ್ತಾ ಕೇಳಿದಳು ಅನ್ವಿ. ಆದಷ್ಟು ಬೇಗ ಆ ಪ್ರೀತಮ್ ಸಿಕ್ಕಿ ಬೀಳ್ತಾನೆ. ನೀನೇನು ಚಿಂತಿಸಬೇಡ. ಅವನೀಗ ಆಡಿಯೋ ರಿಲೀಸ್ ಮಾಡಿರೋದ್ರಿಂದ ತುಂಬ ಸುಲಭವಾಗಿ ಅವನನ್ನು ಹಿಡಿಯಬಹುದು ಎಂದನು ವೇದ. ವೇದ, ಏನು ಮಾಡ್ತೀಯಾ ಇವಾಗ? ನೀನು ಅನ್ವಿನ ಅರೆಸ್ಟ್ ಮಾಡಲೇಬೇಕು. ಮಾಧ್ಯಮಗಳಲ್ಲಿ ಅದನ್ನೇ ಹೇಳುತ್ತಿದ್ದಾರೆ. ಜೊತೆಗೆ ಆ ಹರಿಶ್ಚಂದ್ರ ಕೂಡ ಮಾಧ್ಯಮಗಳ ಮುಂದೆ ನಿಂತು ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿ ಎಂದು ಕೇಳುತ್ತಿದ್ದಾನೆ. ಚಂದ್ರಶೇಖರ್ ಹೇಳಿದಾಗ, ಹೌದು, ನಾನೀಗ ಅನ್ವಿನ ಅರೆಸ್ಟ್ ಮಾಡಲೇಬೇಕು. ಅನ್ವಿ ಕಡೆ ತಿರುಗಿ, ನನಗೆ ನನ್ನ ಕರ್ತವ್ಯ ಮಾಡಲೇಬೇಕು ಅನ್ವಿ. ಆದರೆ ಆದಷ್ಟು ಬೇಗ ಆ ಪ್ರೀತಮ್ನನ್ನು ಕಂಡುಹಿಡಿದು ಅವನ ತಪ್ಪಿಗೆ ಶಿಕ್ಷೆ ಕೊಡಿಸುವೆ ಎಂದು ವೇದ ಹೇಳಿದಾಗ ಎರಡು ಕೈಯನ್ನು ಮುಂದಕ್ಕೆ ಚಾಚಿದಳು. ನೀನು ನಿನ್ನ ಕೆಲಸ ಮಾಡು ಅಣ್ಣ ಎಂದಳು ಅನ್ವಿ. ನನ್ನ ಮಗಳನ್ನು ಅರೆಸ್ಟ್ ಮಾಡಿದರೆ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಅವರಿಗೆ ಅಡ್ಡ ನಿಂತರು ಶಾಂಭವಿ. ವೇದ ಅವರ ಮಾತಿಗೆ ಕಿವಿ ಕೊಡದೆ ಅನ್ವಿಯ ಕೈಗೆ ಬೇಡಿ ಹಾಕಿ ಮನೆಯಿಂದ ಹೊರಬಂದಿದ್ದ. ಮಾಧ್ಯಮದವರು ಅವರಿಬ್ಬರನ್ನು ಮುತ್ತಿಗೆ ಹಾಕಿದ್ದರು. ಮೇಡಮ್, ನೀವ್ಯಾಕೆ ಆ ಶರತ್ನನ್ನು ಸಾಯಿಸಿದ್ದು? ನಿಮಗೂ ಅವರಿಗೂ ಏನು ದ್ವೇಷ ಮೇಡಮ್? ಕೊಲೆ ಮಾಡಿಸುವಂಥದ್ದು ಅವರೇನು ಮಾಡಿದ್ದರು ಮೇಡಮ್? ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸಿದ್ದರು. ಎಲ್ಲದಕ್ಕೂ ಉತ್ತರ ಆದಷ್ಟು ಬೇಗ ಸಿಗುತ್ತದೆ ಎಂದು ಹೇಳಿ ಅವಳನ್ನು ತಾಡೆಗೆ ಕರೆತಂದಿದ್ದ ವೇದಾಂತ್. ಸರಿಯಾದ ಶಿಕ್ಷೆನೆ ಕೊಡಬೇಕು ಇವಳಿಗೆ. ನನ್ನ ಮಗನನ್ನೇ ಸಾಯಿಸೋಕೆ ಸುಪಾರಿ ಕೊಡ್ತಾಳೆ ಇವಳು. ಎಷ್ಟು ಧೈರ್ಯನೇ ನಿನಗೆ? ನನ್ನ ಮಗನನ್ನೇ ಕೊಂದು ಬಿಟ್ಟೆಯಲ್ಲ ಎಂದು ಹೊಡೆಯಲು ಮುಂದೆ ಬಂದ ಹರಿಶ್ಚಂದ್ರರನ್ನು ತಡೆದ ವೇದಾಂತ್, ನಿನ್ನ ಮಗನೇನು ಸಾಧಾರಣ ಆಸಾಮಿ ಅಲ್ಲ. ಅವನು ಮಾಡಿರುವುದು ಅಷ್ಟಿಷ್ಟಲ್ಲ, ತುಂಬ ಜನ ಹುಡುಗಿಯರಿಗೆ ತೊಂದರೆ ಕೊಟ್ಟಿದ್ದಾನೆ ಎಂದು ಹೇಳುತ್ತಾ ಶರತ್ ಬಗ್ಗೆ ಎಲ್ಲ ವಿಚಾರವನ್ನು ಹೇಳಿದ. ಜೊತೆಗೆ ಪ್ರೀತಮ್ ವಿಷಯ ಕೂಡ. ಏನು, ಆ ಮಹೇಶ್ರ ತಮ್ಮನ? ಅವನಿಗೆ ನನ್ನ ಮಗನ ಮೇಲೆ ಏನು ದ್ವೇಷ? ನನ್ನ ಮಗನನ್ನು ಅವನ್ಯಾಕೆ ಸಾಯಿಸೋಕೆ ನೋಡ್ತಾನೆ? ಹರಿಶ್ಚಂದ್ರ ಕೇಳಿದಾಗ, ನಾನು ಆ ಮಹೇಶ್ನನ್ನು ಅರೆಸ್ಟ್ ಮಾಡಿದ್ದಕ್ಕೆ ನನ್ನ ಮೇಲಿನ ಕೋಪಕ್ಕೆ ನನ್ನ ತಂಗಿಯನ್ನು ಬಳಸಿದ. ನೀನು ಆ ಮಹೇಶ್ ಮೇಲೆ ಎಲ್ಲ ಕೇಸ್ ಹಾಕಿದ್ದಕ್ಕೆ ನಿನ್ನ ಮೇಲಿನ ಕೋಪಕ್ಕೆ ನಿನ್ನ ಮಗನನ್ನು ಕೊಲೆ ಮಾಡಿರಬಹುದು. ಈಗವನು ತಲೆಮರೆಸಿಕೊಂಡಿದ್ದಾನೆ. ಅವನು ಸಿಕ್ಕರೆ ಈ ಕೇಸ್ ಕ್ಲೋಸ್ ಆಗುತ್ತದೆ ಎಂದನು ವೇದ. ನಾನೇನು ಅವನ ಮೇಲೆ ಅಪವಾದ ಹೊರಿಸಿಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಎಂದು ಪ್ರೂವ್ ಆಗಿದೆ ತಾನೆ. ಮತ್ತೆ ಯಾಕೆ ಅವನು ಈ ರೀತಿ ಮಾಡಿದ? ಆ ನನ್ನ ಮಗ ನನ್ನ ಕೈಗೆ ಸಿಗಲಿ, ಗ್ರಾಚಾರ ಬಿಡಿಸುತ್ತೇನೆ
ಹರಿಶ್ಚಂದ್ರ ಹೇಳಿದ. ಸರ್, ಆ ಆಡಿಯೋ ವೈರಲ್ ಆಗಿದ್ದು ಬಾಂಬೆಯಿಂದ, ಚಿಕ್ಕಣ್ಣ ಹೇಳಿದಾಗ, ಬಾಂಬೆ ಪೊಲೀಸ್ ಬಳಿ ಹೇಳಿ ಯಾರು ಆಡಿಯೋ ಅಪ್ಲೋಡ್ ಮಾಡಿರುವುದು ಎಂದು ಕಂಡುಹಿಡಿಯಲು ಎಂದನು ವೇದಾಂತ್. ಕಿರಣ್ ಅಲ್ಲಿನ ಒಂದು ಠಾಣೆಗೆ ಕರೆ ಮಾಡಿ ವಿಷಯ ತಿಳಿಸಿದನು. ಪ್ರೀತಮ್ ಫೋಟೋ ಕೂಡ ಕಳುಹಿಸಿದರು. ಅಲ್ಲಿನ ಪೊಲೀಸರು ವೇಗವಾಗಿ ಆಡಿಯೋ ಅಪ್ಲೋಡ್ ಮಾಡಿದವರನ್ನು ಕಂಡುಹಿಡಿದರು. ಅವನನ್ನು ವಿಚಾರಣೆ ಮಾಡಿ ಮತ್ತೆ ವೇದಾಂತ್ಗೆ ಕರೆ ಮಾಡಿ ತಿಳಿಸಿದರು. ಸರ್, ಇವನು ನೀವು ಹೇಳಿದವನು ಅಲ್ಲ. ನೀವು ಫೋಟೋ ಕಳಿಸಿದವನು ಆಸ್ಟ್ರೇಲಿಯಾದಲ್ಲಿದ್ದಾನಂತೆ. ಅವನು ಇವನಿಗೆ ದುಡ್ಡು ಕೊಟ್ಟು ಆಡಿಯೋ ಅಪ್ಲೋಡ್ ಮಾಡೋಕೆ ಹೇಳಿದ್ದು ಎಂದರು ಬಾಂಬೆ ಪೊಲೀಸರು. ವೇದ ತಡ ಮಾಡದೆ ಆಸ್ಟ್ರೇಲಿಯಾದಲ್ಲಿರೋ ಪೊಲೀಸ್ ಪಡೆಗೆ ಕರೆ ಮಾಡಿ ಪ್ರೀತಮ್ ಹಾಗೂ ಅವನ ತಂದೆಯ ಫೋಟೋ ಕಳುಹಿಸಿ ವಿಷಯ ತಿಳಿಸಿದ. ಅಲ್ಲಿನ ಪೊಲೀಸರು ಪ್ರೀತಮ್ಗಾಗಿ ಹುಡುಕಾಟ ನಡೆಸತೊಡಗಿದರು. ಇತ್ತ ಕಡೆ ಪ್ರೀತಮ್ ಹಾಗೂ ಸುಧಾಕರ್ ಹೋಟೆಲ್ ಒಂದರಲ್ಲಿ ತಂಗಿದ್ದರು. ಮಧ್ಯಾಹ್ನದ ಊಟಕ್ಕಾಗಿ ರೆಸ್ಟೋರೆಂಟ್ಗೆ ಹೋದರು. ತಮಗೆ ಬೇಕಾದದ್ದನ್ನೆಲ್ಲ ಆರ್ಡರ್ ಮಾಡಿದರು. ವೈಟರ್ ಆರ್ಡರ್ ತಂದು ಇಡಬೇಕಾದರೆ ಕೈಜಾರಿ ಪ್ಲೇಟ್ ಒಂದು ಪ್ರೀತಮ್ ಮೇಲೆ ಬಿದ್ದು ಬಿಟ್ಟಿತು. ಕೋಪಗೊಂಡವನು ವೈಟರ್ನನ್ನು ತರಾಟೆಗೆ ತೆಗೆದುಕೊಂಡಿದ್ದ. ಅಹಂಕಾರದಿಂದ, ದುಡ್ಡಿನ ಮದದಿಂದ ತುಸು ಜೋರಾಗಿಯೇ ವೇಟರ್ಗೆ ದಬಾಯಿಸುತ್ತಿದ್ದ ಪ್ರೀತಮ್. ಅವನ ಜೊತೆಗೆ ಸುಧಾಕರ್ ಕೂಡ ವೇಟರ್ಗೆ ಬೈಯುತ್ತಿದ್ದರು. ರೆಸ್ಟೋರೆಂಟ್ ಮಾಲೀಕ ಬಂದು ಸಮಾಧಾನಿಸಿದರೂ ಪ್ರೀತಮ್ ಅವನ ಮಾತು ಕೇಳದೆ ಶೋ ಹೊಡೆಯುತ್ತಾ ಜಾಸ್ತಿಯಾಗಿಯೇ ಕೂಗಾಡಲು ಶುರು ಮಾಡಿದ್ದ. ಅದೇ ರೆಸ್ಟೋರೆಂಟ್ಗೆ ಊಟ ಮಾಡಲು ಬಂದ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಪ್ರೀತಮ್ ಕೂಗಾಡುವುದನ್ನು ಕಂಡು ಅವನ ಬಳಿಗೆ ಬಂದರು. ಫೋಟೋದಲ್ಲೂ ಅವನೇ ಇದ್ದುದರಿಂದ ಪ್ರೀತಮ್ ಬಳಿಗೆ ಬಂದ ಪೊಲೀಸರು ಪ್ರೀತಮ್ನನ್ನು ಅರೆಸ್ಟ್ ಮಾಡಿದ್ದರು. ನನ್ನನ್ನು ಯಾಕೆ ಅರೆಸ್ಟ್ ಮಾಡುತ್ತಿದ್ದೀರಿ? ನನ್ನದೇನು ತಪ್ಪಿಲ್ಲ ಎಂದು ಪ್ರೀತಮ್ ಕೂಗಾಡತೊಡಗಿದ. ಪೊಲೀಸರು ವಿಷಯ ತಿಳಿಸಿದರು. ಛೆ, ಸಿಕ್ಕಿ ಹಾಕಿಕೊಂಡೆವಲ್ಲ ಎಂದು ಕೋಪದಿಂದ ಕೈ ಹಿಸುಕಿಕೊಂಡರು ಇಬ್ಬರು. ಠಾಣೆಗೆ ಕರೆದುಕೊಂಡು ಹೋದ ಪೊಲೀಸರು ವೇದಾಂತ್ಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಕರೆ ತುಂಡರಿಸಿದ ವೇದಾಂತ್ ಅನ್ವಿಯನ್ನು ನೋಡಿ, ಪ್ರೀತಮ್ ಸಿಕ್ಕಿಬಿದ್ದ ಎಂದನು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.